ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ತುಂಬಾ ಉಪಯೋಗಕರವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ಸಲ ಆರೋಗ್ಯಕ್ಕೋಸ್ಕರನೋ ಮಕ್ಕಳಿಗೋಸ್ಕರನೋ ಇಲ್ಲ ಮನೆಗೋಸ್ಕರನೋ ಒಂದು ಹೊಸ ಮನೆ ಸ್ವಂತ ಮನೆ ಬೇಕು ಅಂತನೋ ಅಥವಾ ಬೇರೆ ನಾನಾ ಕಾರಣಕ್ಕಾಗಿ ಒಂದು ಗಾಡಿ ತಗೋಬೇಕು ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಮಾತಿಗೆ ಮುಂಚೆ ಹರಕೆನ ಮಾಡ್ಕೊಂಡು ಬಿಡ್ತೀವಿ. ಜೀವನದಲ್ಲಿ ಕಷ್ಟ ಬರೋದಕ್ಕೆ ನಾನಾ ಮಾರ್ಗಗಳಿರುತ್ತೆ. ಆದರೆ ಕೆಲವು ಸಲ ನಮ್ಮ ಕೈಯಾರೆ ನಾವೇ ಕಷ್ಟ ತಂದಿಟ್ಕೊಳ್ಳೋದು ಅಂತೀವಲ್ಲ, ಆ ರೀತಿ ಅದರಲ್ಲಿ ನಮಗೆ ಕಷ್ಟ ಬರೋದಕ್ಕೆ ಇದು ಒಂದು ಕಾರಣ. ಸಿಕ್ಕಾಪಟ್ಟೆ ಹರಕೆ ಮಾಡ್ಕೊಳ್ಳೋದು, ಮಾತಿಗೆ ಮುಂಚೆ ಹರಕೆ ಮಾಡ್ಕೊಳ್ಳೋದು ಇದು ತುಂಬಾ ತಪ್ಪು. ಕೆಲವು ಸಲ ಹರಕೆಗಳು ನಮ್ಮ ಶಕ್ತಿಗೂ ಮೀರಿದಾಗ್ಬಿಡುತ್ತೆ. ಹೀಗಿದ್ದಾಗ ತೀರಿಸೋದಕ್ಕೂ ಕೂಡ ತುಂಬ ಲೇಟ್ ಆಗ್ತಾ ಇರುತ್ತೆ. ವರ್ಷದಿಂದ ವರ್ಷಕ್ಕೆ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇರುತ್ತೆ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡಿರುವ ಕೆಲಸಗಳು ಯಾವುದೂ ಆಗೋದಿಲ್ಲ. ನಮ್ಮ ಮನಸ್ಸಲ್ಲೂ ಕೂಡ ಹಾಗೇ ಉಳಿದ್ಬಿಟ್ಟಿರುತ್ತೆ. ನಾವಿನ್ನೂ ಹರಕೆ ತೀರಿಸಿಲ್ಲ, ಅದಕ್ಕೆ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಅದಕ್ಕೆ ಮನೆಯಲ್ಲಿ ಈ ರೀತಿ ಅನಾರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತೆ. ಆ ಕಾರಣದಿಂದಲೇ ಈಗೆಲ್ಲ ಆಗ್ತಾ ಇದೆಯೇನೋ ಅಂತ ಹೇಳಿ ಸಾಲ ಸೋಲನ ಮಾಡೋದು, ಹರಕೆ ತೀರಿಸೋದು. ಇದರಿಂದ ಏನೇನೂ ಪ್ರಯೋಜನ ಇಲ್ಲ. ಕಷ್ಟಗಳಂತೂ ಇನ್ನೂ ಜಾಸ್ತಿನೇ ಆಗುತ್ತೆ. ಆಮೇಲೆ ನಾವೇ ಅಂದ್ಕೊಳ್ತೀವಿ ಸಾಲ ಮಾಡಿ ಹರಕೆ ತೀರಿಸಿದ್ರು ಕೂಡ ಭಗವಂತ ನಮಗೆ ಒಳ್ಳೆಯದೇ ಮಾಡಲಿಲ್ಲ, ಏನೂ ಪ್ರಯೋಜನ ಆಗಲಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ ಪೂಜೆ ಮಾಡಿದಷ್ಟು ಕಷ್ಟ ಜಾಸ್ತಿ, ದೇವ್ರು ಏನೂ ಮಾಡಲಿಲ್ಲ, ನನ್ನ ಮಕ್ಕಳು ಇನ್ನೂ ಲೈಫ್ನಲ್ಲಿ ಸೆಟ್ಲ್ ಆಗಲಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಬಗೆಯೇ ಅರಿಲಿಲ್ಲ ಅಂತ. ಆದರೆ ನಮಗೆ ಗೊತ್ತಿರಲ್ಲ ನಾವು ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಒಂದು ತಿಳ್ಕೊಳ್ಳಿ, ಈಗ ಭಗವಂತ ಅಂದರೆ ಇಡೀ ಜೀವರಾಶಿಗಳಿಗೆ ತಂದೆ ಇದ್ದ ಹಾಗೆ ಅಲ್ವಾ. ತಂದೆ ತಾಯಿ ಇದ್ದ ಹಾಗೇ ದೇವರು ನಮಗೆಲ್ಲರಿಗೂ ಕೂಡ. ಈಗ ನಾವೇ ಆಗಲಿ ನಮ್ಮ ಮಕ್ಕಳಿಂದ ಏನು ಬಯಸ್ತೀವಿ ಹೇಳಿ? ಏನೇನೂ ನಿರೀಕ್ಷೆ ಮಾಡೋದಿಲ್ಲ. ನಮಗೆ ಒಂದು ತುತ್ತು ಊಟ ಹಾಕಿದ್ರೆ ಸಾಕು. ವಯಸ್ಸಾದಂಥ ಕಾಲದಲ್ಲಿ ನಮಗೆ ಒಂದು ತುತ್ತು ಊಟ ಹಾಕಿದ್ರೆ ಸಾಕಪ್ಪ, ಅಷ್ಟೇ ತಾನೇ ನಾವು ನಮ್ಮ ಮಕ್ಕಳಿಂದ ನಿರೀಕ್ಷೆ ಮಾಡೋದು. ಆದರೆ ನಮ್ಮ ಮಕ್ಕಳು ನಮ್ಗಳ ಮುಂದೆ ಚೆನ್ನಾಗಿರಬೇಕು, ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಅವ್ರ ಜೀವನದಲ್ಲಿ ತುಂಬ ಆಸೆ ಪಡ್ತೀವಿ. ಪೂಜೆ ಪುನಸ್ಕಾರ ಮಾಡ್ತೀವಿ, ಅದಕ್ಕೋಸ್ಕರ ದುಡಿಯೋ ದುಡ್ಡೆಲ್ಲ ಸೇರಿಸ್ತೀವಿ, ಆಸ್ತಿ ಮಾಡ್ತೀವಿ. ಈ ರೀತಿ ಅದೇ ರೀತಿ ದೇವರು ಕೂಡ ಅಷ್ಟೇ. ನಾವೆಲ್ಲರೂ ದೇವ್ರ ಮಕ್ಕಳು. ಏನೋ ಒಂದು ನಮ್ಮಿಂದ ಕೆಲಸ ಆಗಬೇಕಾಗಿರುತ್ತೆ ಅಥವಾ ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ಉಪಯೋಗ ಆಗಬೇಕಾಗಿರುತ್ತೆ. ಆ ಕಾರಣದಿಂದನೇ ನಮ್ಮನ್ನು ಸೃಷ್ಟಿ ಮಾಡಿರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಶ್ರೀಮಂತನಾಗಿರಲಿ ಅಂತ ಹೇಳಿನೇ ಭೂಮಿಗೆ ಕಳಿಸೋದು ಆ ಭಗವಂತ. ಆದರೆ ಇಲ್ಲಿ ನಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ, ತಪ್ಪು ತಿಳುವಳಿಕೆಯಿಂದ ತಪ್ಪು ದಾರಿಗಳನ್ನು ಆಯ್ಕೆ ಮಾಡ್ತಾ ನಮ್ಮ ಬೆಳವಣಿಗೆ ಸರಿ ಇಲ್ಲದೇ ಕೆಲವರು ಬಡತನದಲ್ಲಿರೋದು, ಕೆಲವರು ಕೆಟ್ಟೋರಾಗೋದು, ಕೆಲವರು ಶ್ರೀಮಂತರಾಗೋದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಹಾಗೆ ಭಗವಂತ ಪ್ರತಿಯೊಬ್ಬರು ಕೂಡ ಪೂರ್ಣಾಯುಷು ಕೊಟ್ಟೆ ಕಳಿಸಿರ್ತಾರೆ. ಆದರೆ ನಮ್ಮ ಜೀವನ ಶೈಲಿಯಿಂದ ಅದನ್ನೆಲ್ಲ ಹಾಳು ಮಾಡಿಕೊಂಡು, ನಮ್ಮ ಆರೋಗ್ಯನೂ ಹಾಳು ಮಾಡಿಕೊಂಡು, ಜೀವನಗಳನ್ನ ಹಾಳು ಮಾಡಿಕೊಂಡು ಕಷ್ಟಪಡ್ತಾ ಇರ್ತೀವಿ. ಹಾಗಾಗಿ ಹೇಳ್ತಾ ಇರೋದು, ಹರಕೆ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಮಾತಿಗೆ ಮುಂಚೆ ಹರಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಶಕ್ತಿಯ ಅನುಸಾರ ನೋಡಿಕೊಂಡು ಹರಕೆ ಮಾಡ್ಕೊಳ್ಳಿ. ಹರಕೆ ಮಾಡೋ ವಿಧಾನ ಹೇಗಿರಬೇಕು ಅಂದರೆ, ಎಂಥದ್ದೇ ಪರಿಸ್ಥಿತಿನಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ, ಏನೇ ಕಷ್ಟ ಬಂದರೂ ಅದು ಮಂಜನಾಗಿ ಕರಗೋಗಬೇಕು. ಪ್ರತಿ ಗಳಿಗೆ ನೀನು ನಮ್ಮ ಜೊತೆ ಇರಬೇಕಪ್ಪ ಭಗವಂತ ಅಂತ ಕೇಳ್ಕೊಳ್ಳಿ ಸಾಕು. ಈ ಸಮಸ್ಯೆ ಬಗೆಹರಿದ್ರೆ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡ್ತೀವಿ. ಇಷ್ಟು ಕೇಳಿಕೊಂಡ್ರೆ ಸಾಕು. ಆಗಾಗ ನಾವು ದೇವಸ್ಥಾನಕ್ಕೆ ಹೋಗೋದು, ಮನೆ ದೇವರಿಗೆ ದರ್ಶನ ಮಾಡೋದೇ ಸಾಕು. ವರ್ಷಕ್ಕೆ ಒಂದು ಸಲ ಅಥವಾ ನೀವು ಯಾವುದಾದ್ರೂ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮನೆ ದೇವರಿಗೆ ಹೋಗಿ ಈ ರೀತಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಪ್ರಾರಂಭ ಮಾಡ್ತಾಯಿದ್ದೀನಿ, ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಲಿ, ಈ ಕೆಲಸದಲ್ಲಿ ನೀವು ನಮ್ಮ ಜೊತೆ ಇರಿ ಅಂತ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ನಿಮ್ಮ ಮನೆ ದೇವರಿಗೆ ವಿಚಾರನ ತಿಳಿಸ್ಬಿಟ್ಟು ಬಂದು ನೀವು ಕೆಲಸನ ಶುರು ಮಾಡಿ. ನಿಮ್ಮ ಕೆಲಸ ಹೇಗೆ ಆಗುತ್ತೆ ಗೊತ್ತಾ? ಹೂವು ಎತ್ತಿದಂಗೆ ಸರಾಗವಾಗಿ ಆಗಿಬಿಡುತ್ತೆ. ಆದರೆ ಎಷ್ಟೋ ಜನ ಮಾಡ್ತೀರಾ, ಎಲ್ಲೋ ದೂರ ಇದೆ ದೇವಸ್ಥಾನ, ನಮಗೆ ಹೋಗೋದಕ್ಕೆ ಆಗಲ್ಲ. ಕೆಲವರು ವರ್ಷಕ್ಕೊಂದು ಸಲನೂ ಹೋಗೋದಿಲ್ಲ, 2 ವರ್ಷ 5 ವರ್ಷ ಆದರೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾರೆ. ತುಂಬ ಬ್ಯುಸಿ ಇದ್ದೀವಿ ಅಂತಾರೆ, ಏನೇನೋ ಕಾರಣಕ್ಕೆ ರಜೆಗಳನ್ನು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಮನೆ ದೇವ್ರಿಗೆ ಹೋಗೋದಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ತುಂಬಾ ತಪ್ಪು. ನೀವೇನಾದರೂ ಹರಕೆ ಮಾಡ್ಕೊಳ್ಳೋದೇ ಆದರೆ ನಿಮ್ಮ ಕೈಲಾದಷ್ಟು ಒಂದು 11 ರೂಪಾಯಿನೋ 9 ರೂಪಾಯಿನೋ ಹುಂಡಿಗೆ ಹಾಕಿ ಅಥವಾ ಮಂಗಳಾರತಿ ತಟ್ಟೆಗೆ ಹಾಕಿ.
ಮತ್ತು ದೇವಸ್ಥಾನಗಳಿಗೆ ಹೋಗುವಾಗ ಆದಷ್ಟು ಬರಿಗೈಯಲ್ಲಿ ಹೋಗಬೇಡಿ. ಯಾವ ದೇವಸ್ಥಾನಕ್ಕೆ ಹೋಗ್ತಿರೋ ಆ ದೇವರಿಗೆ ಯಾವ ಹೂವು ಇಷ್ಟ ಇರುತ್ತೆ, ಯಾವ ಹಣ್ಣು ಇಷ್ಟ ಇರುತ್ತೆ ಅಂಥದ್ದನ್ನು ತೊಗೊಂಡೋಗಿ ನೀವು ಅಲ್ಲಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ. ತುಂಬಾ ಒಳ್ಳೆಯದು. ನಾವೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೆ ಒಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ರೀತಿಲಿ ಇದ್ದರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ಯಾವಾಗಲೂ ಒಳ್ಳೆಯದೇ ಆಗಿರುತ್ತೆ. ಎಲ್ಲರೂ ಕೈ ಬಿಟ್ಟರು ಆ ಭಗವಂತ ಕೈ ಬಿಡೋದಿಲ್ಲ. ವರ್ಷಕ್ಕೆ ಒಂದು ಸಲನಾದರೂ ಮನೆ ದೇವ್ರನ್ನ ದರ್ಶನ ಮಾಡಲೇಬೇಕು. ಮತ್ತು ಮನೆಯಲ್ಲೂ ಕೂಡ ಮುಡುಪು ಕಟ್ಟಿರುವಂಥ ದುಡ್ಡು ಅಷ್ಟೇ, ಮುಡುಪು ಕಟ್ಟೋದಿಕ್ಕೂ ಹರಕೆ ಮಾಡ್ಕೊಳ್ಳೋದಿಕ್ಕೂ ಮತ್ತು ನಾವು ಕಾಣಿಕೆ ದುಡ್ಡುಗಳನ್ನು ಎತ್ತಿಡೋದಿಕ್ಕೂ ದಕ್ಷಿಣ ಇಡೋದಿಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದಕ್ಕೊಂದು ತುಂಬಾ ವ್ಯತ್ಯಾಸ ಇದೆ. ನಾವು ಹರಕೆ ಮಾಡ್ಕೊಳ್ಳೋದೇ ಬೇರೆ ಮತ್ತು ಇದಕ್ಕೆ ಮುಡುಪು ಕಟ್ಟೋದೇ ಬೇರೆ. ಮುಡುಪು ಕಟ್ಟೋದು ಅಂದರೆ ನಮ್ಮ ಮನೆ ದೇವನ ಹೆಸರಿನಲ್ಲಿ ಹೇಳಿಕೊಂಡು ನಾವು ಮಾಡೋವಂಥ ಕೆಲಸದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರ್ದಂಗೆ ಈ ಕೆಲಸ ಸರಾಗವಾಗಿ ಆಗಬೇಕು ಅಂತ ಹೇಳಿ ಮುಡುಪು ಕಟ್ಟೋದು. ಮತ್ತು ಆರೋಗ್ಯ ವಿಚಾರಕ್ಕೂ ಕೂಡ ಅಷ್ಟೇ. ಏನಾದರೂ ಆಪ್ರೇಷನ್ ಅದು ಇದು ಅಂತ ಅಡ್ಮಿಟ್ ಮಾಡೋದಕ್ಕೆ ಮನೆಯವ್ರನ್ನೇ ಆಗಲಿ ನಾವೇ ಆಗಲಿ ಗೊತ್ತಾದರೆ ಹೋಗೋದಕ್ಕಿಂತ ಮೊದಲು ಅಷ್ಟೇ ಈ ಒಂದು ಆಪ್ರೇಷನ್ ಆಗಿರಲಿ ಹಾಸ್ಪಿಟಲ್ ಹೋಗ್ತಾ ಇರೋವಂಥ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ತುಂಬ ಬೇಗ ಬಗೆಹರಿಲಿ ಅಂತ ಹೇಳಿಕೊಂಡು ಮುಡುಪನ್ನು ಕಟ್ಟಿಡೋದು. ನಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡಿಕೊಂಡು ಹೋಗಬೇಕು. ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂದರೂ ಅಷ್ಟೇ ಈ ರೀತಿ ಮಾಡಬೇಕು. ನಮ್ಮ ಕೆಲಸ ಆಗಿದ ನಂತರನೇ ಅಥವಾ ಆಗಿದ ತಕ್ಷಣವೇ ಆ ದುಡ್ಡನ್ನು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಸಲ್ಲಿಸಬೇಕು. ತುಂಬ ಜನ ಮಾಡೋದೇನು ತಪ್ಪು ಏನಂದರೆ ಆ ರೀತಿ ಮುಡುಪು ಕಟ್ಟಿರುವಂಥ ದುಡ್ಡನ್ನು ಹಾಗೇ ಸ್ಟಾಕ್ ಇಟ್ಕೊಂಡಿರ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡಂಥ ಕೆಲಸ ಆಗಿದ ತಕ್ಷಣವೇ ನೀವು ಆ ದುಡ್ಡನ್ನು ತೊಗೊಂಡು ದೇವಸ್ಥಾನಕ್ಕೆ ಸಲ್ಲಿಸಬೇಕು. ಈಗಲೂ ಕೂಡ ಅಷ್ಟೇ, ಯಾರಾದರೂ ಈ ರೀತಿ ಮುಡುಪು ಕಟ್ಟಿರುವಂಥ ದುಡ್ಡುಗಳನ್ನು ಇಟ್ಕೊಂಡಿದ್ರೆ ನಿಮ್ಮ ಮನೆ ಹತ್ತಿರದಲ್ಲಿರುವ ಯಾವುದಾದ್ರೂ ದೇವಸ್ಥಾನಕ್ಕೆ ತೊಗೊಂಡೋಗಿ ಆ ದುಡ್ಡನ್ನು ಹುಂಡಿಗೆ ಹಾಕಿ. ಮತ್ತು ನೀವು ಅರಿಶಿನ ಬಟ್ಟೆನಲ್ಲಿ ಕಟ್ಟಿಟ್ಟಿದ್ರೆ ಬಟ್ಟೆ ಸಮೇತ ಹುಂಡಿಗೆ ಹಾಕಬೇಡಿ. ಆ ಬಟ್ಟೆನ ತೆಗೆದು ಆ ದುಡ್ಡು ಎಷ್ಟಿದೆಯೋ ಅಷ್ಟು ತೊಗೊಂಡೋಗಿ ಆ ಬಟ್ಟೆಯನ್ನು ಬೇಕಿದ್ರೆ ವಾಶ್ ಮಾಡಿ ಮತ್ತೆ ಹಾಗೆ ಇಟ್ಕೊಳ್ಳಿ. ಮುಂದಿನ ಸಲ ಮುಡುಪು ಕಟ್ಟೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ಆದರೆ ಒಂದು ಹೇಳ್ತೀನಿ, ಯಾವತ್ತೂ ಅಷ್ಟೇ ನಮ್ಮ ಮನೆ ದೇವ್ರಿಗೆ ಆದ್ಯತೆ ಕೊಡಬೇಕು. ವರ್ಷಕ್ಕೆ ಒಂದು ಸಲ ಆದರೂ ನಮ್ಮ ಮನೆ ದೇವ್ರನ್ನ ದರ್ಶನ ಮಾಡಬೇಕು, ಆರಾಧನೆ ಮಾಡಬೇಕು. ಮನೆಗಳಲ್ಲೂ ಅಷ್ಟೇ ಮನೆ ದೇವ್ರ ಹೆಸರು ಹೇಳಿ ಒಂದು 4 ಜನಕ್ಕಾದರೂ ಅನ್ನದಾನ ಮಾಡಬೇಕು. ಇದು ತುಂಬಾ ಒಳ್ಳೆಯದು. ಈಗ ನಿಮ್ಮ ತಂದೆ ತಾಯಿನೇ ಆಗಲಿ ಮಕ್ಕಳಿಂದ ಯಾರೂ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ನೀವು ಬೇಕಿದ್ರೆ ಯೋಚನೆ ಮಾಡಿ, ನಮ್ಮ ಮಕ್ಕಳು ಜೀವನದಲ್ಲಿ ಚೆನ್ನಾಗಿರಲಿ, ಚೆನ್ನಾಗಿ ಬಾಳಿ ಬದುಕಲಿ ಅಂತಲೇ ಆಸೆ ಪಡೋದು. ಯಾವ ತಂದೆ ತಾಯಿ ಕೂಡ ನಮಗೆ ವಯಸ್ಸಾದ ಮೇಲೆ ನಮ್ಮ ಮಕ್ಕಳು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನಮ್ಮ ಸೇವೆ ಮಾಡಬೇಕು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಏನೋ ಅವರವರ ವಯಸ್ಸಾದವರು ಮಾತಾಡುವಾಗ ನೀವು ಸೇಫ್ಟಿ ಮಾಡಿಟ್ಕೊಳ್ಳಿ, ದುಡ್ಡು ಇಟ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ಏನಾದರೂ ಮಾಡಿಟ್ಕೊಳ್ಳಿ, ಹಾಗೆ ಹೀಗೆ ಯಾರು ನೋಡ್ಕೊತಾರೆ ನಮ್ಮನ್ನ ಕೊನೆಗಾಲದಲ್ಲಿ, ಈ ರೀತಿಲಿ ಎಲ್ಲ ಹೇಳ್ತಾರೆ. ಆದರೆ ಮನೇಲಿ ಮಕ್ಕಳ ಜೊತೆ ಇರುವಾಗ ಯಾವ ತಂದೆ ತಾಯಿಗೂ ಕೂಡ ಯೋಚನೆ ಬರೋದೇ ಇಲ್ಲ. ಏನಂದರೆ ಅವ್ರ ಕಣ್ಮುಂದೆ ಅವ್ರ ಮಕ್ಕಳು ಚೆನ್ನಾಗಿರಬೇಕು ಸಾಕು ಅಂತಲೇ ಅವ್ರು ಬಯಸೋದು. ದೇವ್ರು ಕೂಡ ಹಾಗೆಯೇ ನಾವು ಸೃಷ್ಟಿ ಮಾಡಿರೋ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಚೆನ್ನಾಗಿರಬೇಕು ಅಂತಲೇ ನಮ್ಮನ್ನು ಭೂಮಿಗೆ ಕಳಿಸಿರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಹರಕೆ ಮಾಡ್ಕೊಳ್ಳೋವಾಗ ಯೋಚನೆ ಮಾಡಿ ಹರಕೆ ಮಾಡ್ಕೊಳ್ಳಿ. ಕೆಲವು ಸಲ ಹರಕೆ ತೀರಿಸೋದಕ್ಕೂ ಆಗದೆ ಅದನ್ನು ವರ್ಷಾನುಗಟ್ಟಲೆ ಮುಂದಾಕ್ಕೊಂಡು ಹೋಗೋದು, ಇದೆಲ್ಲ ಕೂಡ ತಪ್ಪು. ದೇವರು ನೀನು ಇಷ್ಟೇ ವರ್ಷಕ್ಕೆ ಹರಕೆ ತೀರಿಸು ಅಂತ ಹೇಳಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಭಾವನೆ ಕೊರಿತಾ ಇರುತ್ತೆ, ನಾನಿನ್ನೂ ಹರಕೆನೇ ತೀರಿಸಿಲ್ವಲ್ಲಪ್ಪ, ಹರಕೆ ತೀರಿಸಿಲ್ಲ ಅಂತ. ಅದರಿಂದ ಏನಾಗುತ್ತೆ, ಯಾವ ಕೆಲಸನೂ ಒಂದು ರೀತಿ ಆಸಕ್ತಿನೇ ಇರೋದಿಲ್ಲ, ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಮನೆಯಲ್ಲೂ ಕೂಡ ವಾತಾವರಣ ಚೆನ್ನಾಗಿರೋದಿಲ್ಲ. ಏಕೆಂದರೆ ಆ ಒಂದು ತಪ್ಪು ಮಾಡಿದ್ದೀನಿ ನಾನಿನ್ನೂ ಹರಕೆನೇ ತೀರಿಸಿಲ್ವಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಸಾಲ ಮಾಡಿ ಹರಕೆ ತೀರಿಸ್ತೀವಿ. ಸಾಲಕ್ಕೆ ಸಾಲ ಈ ರೀತಿ ಬೆಟ್ಟ ಆಗಿಬಿಡುತ್ತೆ. ಕೊನೆಗೆ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ನಾವೇ ಕಷ್ಟಪಡೋದು, ನಾವೇ ಆಮೇಲೆ ದೇವರನ್ನು ದೂಷಣೆ ಮಾಡಿಬಿಡೋದು. ದೇವರ ಹರಕೆ ತೀರಿಸೋದಕ್ಕೋಸ್ಕರ ಸಾಲ ಮಾಡಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿಬಿಡ್ತೀವಿ. ಇದೆಲ್ಲ ತುಂಬ ತಪ್ಪು ಅಲ್ವಾ? ನಮಗೆ ಗೊತ್ತಿಲ್ಲದೆ ಮಾಡೋ ತಪ್ಪಿಂದಲೇ ಕಷ್ಟಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮುಂದೆ ಯಾರೇ ಆದರೂ ಅಷ್ಟೇ ಇದೆಲ್ಲ ಹರಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಕೇಳಿದ್ದನ್ನೆಲ್ಲ ಕೊಡೋವಂಥ ಭಗವಂತನಿಗೆ ನಾವೇನಾದರೂ ಕೊಡ್ತೀವಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಯೋಚನೆ ಮಾಡಿ. ನಾನು ದೇವ್ರಿಗೆ ಕಣ್ಣು ಮಾಡಿಸ್ಕೊಟ್ಟೆ, ಕಿರೀಟ ಮಾಡಿಸ್ಕೊಟ್ಟೆ, ಅದನ್ನು ಕೊಟ್ಟೆ ಇದನ್ನು ಕೊಟ್ಟೆ ಅಂತ ಅಂದರೆ ಖಂಡಿತವಾಗ್ಲೂ ದೇವರು ಉಪಯೋಗಿಸ್ತಾರಾ? ಯೋಚನೆ ಮಾಡಿ. ನೀವು ಉಪಯೋಗಿಸುವವರಿಗಾದರೂ ಕೊಟ್ಟರೆ ಅವರು ನಿಮ್ಮನ್ನು ದೇವ್ರ ಥರ ನೋಡ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ದೇವ್ರಿಗೆ ಹರಕೆ ಮಾಡ್ಕೊಳ್ಳುವಾಗ ತುಂಬ ಎಚ್ಚರ ವಹಿಸಿ.
ನೀವೇನಾದರೂ ಹರಕೆ ಮಾಡ್ಕೊಳ್ಳೇಬೇಕು ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅನ್ನದಾನಕ್ಕೆ ದುಡ್ಡು ಕೊಡಿ, ಅಥವಾ ಅಕ್ಕಿ ತರಕಾರಿ ಈ ಥರದ್ದೆಲ್ಲ ತೊಗೊಂಡೋಗಿ ಕೊಡಿ. ಇವಾಗ ದೇವಸ್ಥಾನಕ್ಕೆ ಮನೆಯವರೆಲ್ಲ ಹೋಗಿರ್ತೀರ, ಒಂದು 4-5 ಜನ 5-6 ಜನ ಹೋಗಿ ಊಟ ಮಾಡ್ತೀರಾ. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ. ಅದರಲ್ಲೂ ಈ ರೀತಿ ಪ್ರಸಾದ ರುಚಿಯಾದಂಥ ಊಟ ಸಿಕ್ಕಿರುತ್ತೆ ನಮಗೆ ಅಂದಮೇಲೆ ನಾವು ನಮ್ಮ ಕೈಲಾದ ಸಹಾಯ ಮಾಡಬೇಕಲ್ವಾ. ಹಾಗಾಗಿ ಏನೇ ಹರಕೆ ಮಾಡ್ಕೊಳ್ಳೋದಿದ್ರೂ ಅನ್ನದಾನಕ್ಕೆ ನೀವು ದುಡ್ಡು ಕೊಡೋದು, ಅಕ್ಕಿ ಕೊಡೋದು, ತರಕಾರಿ ಕೊಡೋದು ಈ ರೀತಿ ಹರಕೆ ಮಾಡ್ಕೊಳ್ಳಿ. ಅಥವಾ ಆಗಾಗ ಕುಟುಂಬ ಸಮೇತವಾಗಿ ದರ್ಶನ ಮಾಡ್ತೀವಿ ಅಂತ ನೀವು ಕೇಳ್ಕೊಳ್ಳಿ. ನಿಜಕ್ಕೂ ಹೇಳ್ತೀನಿ, ಇದರ ಅರ್ಥ ಎಷ್ಟೆಲ್ಲ ಇದೆ ಗೊತ್ತಾ. ಕುಟುಂಬ ಸಮೇತರಾಗಿ ಅಂತ ಕೇಳ್ಕೊಂಡ್ರೆ ಯಾವಾಗಲೂ ಭಗವಂತ ಕುಟುಂಬ ಸಮೇತವಾಗಿ ನಮ್ಮನ್ನು ಕರೆಸ್ಕೊಳ್ತಾರೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಯುಷ್ಯು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಮತ್ತು ನೀವು ಆಗಾಗ ಬರ್ತೀವಿ ಅಂತ ಹೇಳಿದ್ರೆ ನಿಮಗೆ ಆಗಾಗ ಓಡಾಡೋದಕ್ಕೆ ದುಡ್ಡು ಬೇಕಲ್ವಾ. ಹಾಗಾಗಿ ನಿಮಗೆ ಒಂದು ರೀತಿ ಹಣಕಾಸಿನಲ್ಲೂ ಅನುಕೂಲವಾಗಿರುತ್ತೆ ಅಂತ ಅರ್ಥ. ಮತ್ತು ಈ ರೀತಿ ಕುಟುಂಬ ಸಮೇತವಾಗಿ ಏನಾದರೂ ಹೊರಗಡೆ ಸುತ್ತಾಡ್ತೀವಿ ಅಂತ ಅಂದರೆ ಆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಒಗ್ಗಟ್ಟು ಇದ್ದರೆ ಮಾತ್ರ ನಾವು ಈ ರೀತಿ ಒಗ್ಗಟ್ಟಾಗಿ ಓಡಾಡೋದಕ್ಕೆ ಸಾಧ್ಯ ಅಲ್ವಾ. ಯಾವುದಾದ್ರೂ ಹೊಸ ಬಿಸ್ನೆಸ್ದು ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಮೊದಲ ಆದಾಯ ನಿಮ್ಮ ಇಷ್ಟ ದೇವರಿಗೆ ಅಥವಾ ನಿಮ್ಮ ಮನೆ ದೇವರಿಗೆ, ನೀವು ಆರಾಧನೆ ಮಾಡುವಂಥ ದೇವರಿಗೆ ಒಂದು ಕಾಣಿಕೆ ದುಡ್ಡನ್ನು ಎತ್ತಿಡಬೇಕು. 51 ರೂಪಾಯಿ, 11 ರೂಪಾಯಿ ಅಥವಾ 101 ರೂಪಾಯಿ, ಅದಕ್ಕಿಂತ ಹೆಚ್ಚಾಗಿ ಕೇಳ್ಕೊಳ್ಳೋಕ್ಕೆ ಹೋಗಬೇಡಿ. 1000 ಹಾಕ್ತೀನಿ, 5000 ಹಾಕ್ತೀನಿ ಈ ರೀತಿಯೆಲ್ಲ ಕೇಳ್ಕೊಳ್ಳೋಕ್ಕೆ ಹೋಗಬೇಡಿ. 11 ರೂಪಾಯಿ, 51 ರೂಪಾಯಿ, 101 ರೂಪಾಯಿ ದುಡ್ಡನ್ನು ಮೊದಲೇ ಎತ್ತಿಟ್ಬಿಡಿ. ಇಲ್ಲ ನೀವು ಆನ್ಲೈನಲ್ಲಾದರೂ ದೇವಸ್ಥಾನಕ್ಕೆ ಕಳಿಸ್ಬೋದು. ಈ ರೀತಿ ಮಾಡೋದ್ರಿಂದ ಆ ದೇವರ ಆಶೀರ್ವಾದದಿಂದ ನಿಮ್ಮ ಸಂಪಾದನೆ ಹೆಚ್ಚಾಗುತ್ತೆ. ನನಗೆ ಹರಕೆ ಕಟ್ಟೋ ಬಗ್ಗೆ, ಮುಡುಪು ಕಟ್ಟೋ ಬಗ್ಗೆ ನನಗೆ ತಿಳಿದಿರುವಂಥ ಅಷ್ಟು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಹೋಗ್ಬಿಟ್ಟು ಬರಲಾ. ಸರ್ವೇ ಜನ ಸುಖಿನೋ ಭವಂತು.